ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಮಲ ಹೊರುವ ಪದ್ಧತಿ ನಿಷೇಧ ಮತ್ತು ಅವರ ಪುನರ್ವಸತಿ ಕಾಯ್ದೆ 2013 ಸಮಗ್ರ ಅನುಷ್ಠಾನಕ್ಕಾಗಿ ಹೊರಟಿರುವ ರಾಜ್ಯಮಟ್ಟದ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಯಿತು. ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ. ರಘು ಆಗಮಿಸಿ ತಮಟೆ ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕೆಲವೊಂದು ನಿಯಮಗಳ ಬದಲಾವಣೆಗೆ ರಾಜ್ಯದ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಈ ಒಂದು ಕರ್ನಾಟಕ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಳಿಗೆ ಭರವಸೆ ನೀಡಿದರು. ರಾಜ್ಯದ ಪ್ರಿನ್ಸಿಪಲ್ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ ಅಧಿಕಾರಿಗಳ ಸಭೆ ನಡೆಸಿ ಸರ್ಕಾರದಿಂದ ನಿಮಗೆ ಸಿಗಬೇಕಾದ ಸೌಲಭ್ಯ ಕೊಡಿಸುತ್ತೇನೆ ಎಂದು ಭರವಸೆ ನೀಡಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ ಆಶಯದಂತೆ ಶಿಕ್ಷಣ, ಸಂಘಟನೆ, ಹೋರಾಟಕ್ಕೆ ಒತ್ತು ಕೊಡಬೇಕು. ಹೋರಾಟಗಾರರನ್ನು ಕೆಲವರು ಲಾಬಿಗಳನ್ನಾಗಿ ಮಾಡಿಕೊಳ್ಳುತ್ತಿರುವುದರ ವಿರುದ್ಧ ನೀವುಗಳು ಎಚ್ಚರದಿಂದ ಇರಬೇಕು. ಸಂಘಟಿತರಾದಾಗ ಮಾತ್ರ ಶೋಷಣೆಯಿಂದ ಹೊರಬರಲು ಸಾಧ್ಯ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ಕರ್ನಾಟಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ. ರಾಜಣ್ಣ, ಕುಂಚಿಕನ ಮಹಾಲಿಂಗಪ್ಪ, ರಾಮುಡು, ಪದ್ಮಕ್ಕ, ವೀರಗೌರಣ್ಣ ಹಾಗೂ ಅನೇಕರು ಹಾಜರಿದ್ದರು. ನಿಷೇಧ ಆಗಬೇಕು ಅಂತಕ್ಕಂಥದ್ದು ಕಳೆದ 4 ವರ್ಷಗಳಿಂದ ಬಂಧುಗಳೇ ತಮಗೆಲ್ಲ ಗೊತ್ತಿರೋಂಗೆ ಚಿತ್ರದುರ್ಗ ಜಿಲ್ಲೆ ಕಳೆದ 6 ವರ್ಷಗಳಿಂದ 6 ವರ್ಷಕ್ಕಿಂತ ಜಾಸ್ತಿನೇ ಆಯ್ತು ಇರ್ತಕ್ಕಂಥ ಮಲ ಸ್ವಚ್ಛ ಮಾಡುವಂತ ಕಾರ್ಮಿಕರನ್ನ ನಾವು 2012, 13, 14 ಸಂದರ್ಭದಲ್ಲೇ ಇಲ್ಲಿ ಬಂದು ಫ್ಯಾಕ್ಟ್ ಫೈಂಡಿಂಗ್ ಮಾಡಿ ಕಾಲೋನಿಗಳಿಗೆ ವಿಸಿಟ್ ಮಾಡಿ ಅವ್ರ ಕೆಲಸ ಮಾಡಿ